ನಮಸ್ತೆ ಎಲ್ರಿಗೂ. ಮನುಷ್ಯ ಸ್ವಭಾವತಃ ಸಂಘಜೀವಿ ಅಂತ ಎಲ್ಲರಿಗೂ ಗೊತ್ತು. ಆ ಸಂಘ ಜೀವಿಯಾಗಿದ್ದಂಥ ಮನುಷ್ಯ ತುಂಬ ಚೆನ್ನಾಗಿ ಮೊದಲು ಒಗ್ಗಟ್ಟಾಗಿದ್ದು, ಈಗ ಸಂಬಂಧಗಳ ಮಧ್ಯೆ ಬಿಕ್ಕಟ್ಟು ಸೃಷ್ಟಿಯಾಗ್ಬಿಟ್ಟು ಎಲ್ಲವೂ ಇದ್ದು ಏನೂ ಇರದ ಒಂದು ಬದುಕಲ್ಲಿ ಸಿಕ್ಕಿ ನರಳುತ್ತಿರುವಾಗ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆ ಹೀಗೆ? ಏನಾಗಿದೆ ಪರಿಸ್ಥಿತಿ? ಇವತ್ತು ಬೆರಳ ತುದಿಯಲ್ಲಿ ಇಡೀ ವಿಶ್ವವನ್ನೇ ನೋಡಬಹುದಾದಂಥ ಕಂಪ್ಯೂಟರ್ಗಳು, ಆಮೇಲೆ ಚಂದ್ರ, ಮಂಗಳ, ಎಲ್ಲ ಗ್ರಹಗಳತ್ತ ಧಾವಿಸುವಂಥ ಮನುಷ್ಯನ ಒಂದು ಧಾವಂತ, ಅಲ್ಲಿ ಮನೆ ಕಟ್ಟಿಕೊಂಡು ಇರ್ಬೋದು ಅನ್ನುವ ಒಂದು ಕನಸು, ಎಲ್ಲ ಚೆನ್ನಾಗಿದೆ. ಆದರೆ ಈ ಎಲ್ಲವೂ ಇದ್ದು ಏನೂ ಇರದ ರೀತಿಯ ಒಂಟಿತನ ಯಾಕೆ ಅಂತ ಮತ್ತೆ 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 ಪ್ರಶ್ನಿಸಿಕೊಂಡ್ರು ಯಾರಿಗೂ ಉತ್ತರ ಸಿಗೋದಿಲ್ಲ. ಅದನ್ನು ಹುಡುಕಿದ್ರಲ್ಲೇ ಬಹುಶಃ ಜೀವನ ಆಗೋಗುತ್ತೇನೋ ಅನ್ನೋ ಮಟ್ಟಿಗೆ ಪ್ರಕೃತಿ ನಮಗೆ ಪಾಠವನ್ನು ಕಲಿಸಿದೆ. ಈಗಾಗಲೇ ಕೊರೋನಾದಂಥ ಒಂದು ಮಹಾಮಾರಿಯ ಸಂದರ್ಭದಲ್ಲಿ ಜೊತೆಯಲ್ಲಿದ್ದು ಏನು ಮಾಡ್ಬೋದು, ಕೌಟುಂಬಿಕ ಬಂಧ ಅಂದರೆ ಏನು ಅಂತ ಬಹುಶಃ ಕಲಿಸಿದೆ. ಆಮೇಲೆ ಅಮೇರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿಯಾದಾಗ ನಿಮಗೆ ಗೊತ್ತಿದೆ, ಅದು ದಾಳಿಯಾದಾಗ ಕೌಟುಂಬಿಕ ಬಂಧ ಏನು ಅಂತ ಹೇಳಿ ಎಲ್ಲರಿಗೂ ಬಹುಶಃ ಗೊತ್ತಾಗಿದೆ ಅಂತ ಅಮೇರಿಕನ್ನರು ಹೇಳ್ತಿದ್ರು. ಈಗ ಯಾವುದೋ ಒಂದು ಸಂದರ್ಭದಲ್ಲಿ ಬಂಧಗಳ ಮೌಲ್ಯ ಗೊತ್ತಾಗಕ್ಕಿಂತ ಹುಟ್ಟಿನಿಂದ ಸಾಯುವ ತನಕ ಒಟ್ಟಾಗಿದ್ದು ಯಾಕೆ ನಾವು ಬದುಕಿನ ಆನಂದವನ್ನು ಅನುಭವಿಸಬಾರ್ದು ಅಂತ ಮತ್ತೆ ಮತ್ತೆ ಕೇಳ್ಕೊಂಡಾಗ ಅದಕ್ಕೆ ಬಹುಶಃ ಈ ಸಹಜ ಪರಿಸರ ಮತ್ತು ಕೃತಕ ಪರಿಸರದ ನಡುವಿನ ವ್ಯತ್ಯಾಸವನ್ನು ನಾವು ಪತ್ತೆ ಹಚ್ಚಕ್ಕಾಗ್ತಿಲ್ವೇನೋ ಅನ್ನುವ ಒಂದು ಉತ್ತರ ಸಿಕ್ಬಿಡುತ್ತೆ. ಅದಕ್ಕೆ ನಾನು ಕೊರೋನಾ ಟೈಮ್ನಲ್ಲಿ ಬೆಂಗಳೂರಲ್ಲಿದ್ದಾಗ ನಾನು ಒಂದು ಕವನವನ್ನು ಬರೆದೆ. ಈ ಪುಸ್ತಕ ಹೊಂಬೆಳಕು ಅಂತ ಅಕ್ಷರ ಪ್ರಕಾಶನದವರು ಪ್ರಕಟಿಸಿದರು. ಆಗ ಎಲ್ಲವೂ ಇದ್ದು ಏನೂ ಇರದ ಪರಿಸ್ಥಿತಿಯಾಗಿತ್ತು. ಮನೆಯಿಂದ ಹೊರಗೆ ಹೊರಡಂಗಿರಲಿಲ್ಲ. ಜನ ಪರಸ್ಪರ ಅಸ್ಪೃಶ್ಯರು ಅಂತ ಹೇಳಿ ಅನ್ಕೊಂಡಿದ್ದಂಥ ಕಾಲ ಅದು. ಕೊರೋನಾ ಬಂದವರನ್ನಂತೂ ಸತ್ತವರನ್ನಂತೂ ಬಂಧು ಬಾಂಧವರೇ ಮುಟ್ಟಲಿಲ್ಲ ಅಂತ ಅನ್ನುವ ಅಮಾನುಷ ಕಾಲ ನೋಡಿದೆ ನಾನು. ಆವಾಗ ಈ ಕವನ ಸಂಕಲನದಲ್ಲಿ ದೂರ ಬಹುದೂರ ಅಂತ ಒಂದು ಕವಿತೆಯನ್ನು ನಾನು ಬರೆದೆ. ಅದು ಈಗ ಎಷ್ಟು ಅದ್ಭುತವಾಗಿದೆ ಅಂತ ನೋಡೋಣ. ಆ ಕವಿತೆ ಹೀಗಿದೆ: ಮಂಗಳನ ತನಕ ಹಾರಿದರು, ಗ್ರಹತಾರೆ ಸೇರಿದರು, ಏನು ಪ್ರಯೋಜನ? ಪಕ್ಕದಲ್ಲೇ ಇದ್ದರೂ ಮನಸ್ಸನ್ನೇ ಅರ್ಥ ಮಾಡಿಕೊಳ್ಳಲ್ಲ ಜನ. ಈ ಕವಿತೆ ಹೆಸರು ದೂರ ಬಹುದೂರ ಅಂತಾಗಿತ್ತು. ನಿಜವಾಗ್ಲೂ ನಾನು ತುಂಬ ಯೋಚನೆ ಮಾಡಿ ಆ ಕವಿತೆಯನ್ನು ನನ್ನ ಜೀವನದ ಅನುಭವದಿಂದ ಬರೋದ್ನೋ ಏನೋ ಅಂತ ನನಗೆ ಈಗಲೂ ಅನ್ನಿಸ್ತಿದೆ. ಆ ಮನಸ್ಸಿನಲ್ಲಿ ಆ ಕೊರೋನಾ ಟೈಮಲ್ಲಿ ಹೊಡೆದ ಆ ಸಾಲುಗಳು ಬಹುಶಃ ವ್ಯಕ್ತಿಯ ಈ ಹೊರ ಒಂದು ಅಂದ ಚಂದವನ್ನು ನೋಡಿಯೋ, ಅಥವಾ ಬುದ್ಧಿವಂತಿಕೆಯನ್ನು ನೋಡಿಯೋ, ಅಥವಾ ಸಂಪತ್ತನ್ನು ನೋಡಿಯೋ, ಅವನ ಕೆಲಸವನ್ನು ನೋಡಿಯೋ, ಅಥವಾ ಅವನ ಹತ್ರ ಇರೋ ದುಡ್ಡನ್ನು ನೋಡಿಯೋ, ಯಾವ ಕಾರಣದಿಂದ ಜನರನ್ನು ಹತ್ರ ಮಾಡುತ್ತೆ ಅನ್ನೋದು ನನಗೆ ಇನ್ನೂ ಆಶ್ಚರ್ಯಕರ ಪ್ರಶ್ನೆ ಆಗಿದೆ. ಎಲ್ಲ ಏನಿದೆ, ನಿನ್ನ ಹತ್ರ ಏನು ಸಂಪತ್ತಿದ್ರೂ ಅದು ಬಹುಶಃ ನಿನ್ನ ಜೊತೆ ಬರಲ್ಲ ಅಂತ ಧರ್ಮಗ್ರಂಥಗಳೆಲ್ಲ ಹೇಳ್ತವೆ, ಹೌದಾ? ಅದು ಎಲ್ಲರಿಗೂ ಗೊತ್ತಿದೆ. ಆದರೂ ಈ ಸಹಜವಾದ ಕೃತಕವಾದ ಪರಿಸರದಲ್ಲಿ ನಾವು ಸೇರ್ಕೊಂಡ್ಬಿಟ್ಟು ಏನು ಮಾಡಿದ್ದೀವಿ ಅಂದರೆ ಗೊಂದಲದಲ್ಲಿ ಇದ್ದೀವಿ. ಸಹಜವಾದ ಕೃತಕವಾದ ಪರಿಸರ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಸಹಜತೆಯನ್ನು ಕೃತಕ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಪಟ್ಟಣದಲ್ಲಿದ್ದಾಗ ಹಳ್ಳಿಗೆ ಹೋಗಬೇಕು ಅನ್ನೋದು, ಹಳ್ಳಿಯಲ್ಲಿದ್ದಾಗ ಪಟ್ಟಣಕ್ಕೆ ಹೋಗಬೇಕು ಅನ್ನೋದು, ನಮಗೇನು ಬೇಕು ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದನೇ ಈ ದೂರ ಬಹುದೂರ ಆಗಿರೋದು. ಇರಲಿ, ಈ ಸಂಕಟಮಯ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಹೊರತರ್ಕೊಳ್ಳೋದು ಹೇಗೆ ಹಾಗಾದರೆ ಅಂತಂದರೆ,
ನಮ್ಮ ಆಂತರ್ಯವನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು ಅನ್ನೋ ಒಂದು ಉತ್ತರ ಸಿಕ್ಬಿಡುತ್ತೆ. ಆಂತರ್ಯವನ್ನು ಪ್ರಶ್ನಿಸಿಕೊಳ್ಳುವುದಕ್ಕೆ ಇದು ಮಾರ್ಗ ಯಾವುದು ಅಂದರೆ, ಈಗೆಲ್ಲ ಕೌನ್ಸಿಲಿಂಗ್ ಸೆಂಟರ್ಗಳಂತಾರೆ, ಹೌದಾ? ಪ್ರತಿಯೊಂದಕ್ಕೂ ಡಾಕ್ಟ್ರುಗಳ ಮುಂದೆ ಹೋಗಿ, ಮನೋಚಿಕಿತ್ಸಕರ ಮುಂದೆ ಹೋಗಿ ಕೂತ್ಕೊಂತಾರೆ. ಆದರೆ ಹಿಂದಿನ ಕಾಲದಲ್ಲಿ ಮನೋಚಿಕಿತ್ಸಕರು ಆ ಥರ ಡಾಕ್ಟ್ರುಗಳು ಯಾರೂ ಇರಲಿಲ್ಲ ಜಾಸ್ತಿ ಸಂಖ್ಯೆಯಲ್ಲಿ. ದೇವರ ಪೂಜೆ ಎನ್ನುವ ಒಂದು ಸ್ವಯಂ ಕೌನ್ಸಿಲಿಂಗ್ ಇತ್ತು. ಅದು ಎಷ್ಟು ಅದ್ಭುತವಾದಂಥ ಒಂದು ಸನ್ನಿವೇಶ ಅಂತ ಮತ್ತೆ ಮತ್ತೆ ನಾನು ಹುಡುಗರಿಗೆ ಹೇಳ್ತಿರ್ತೀನಿ. ತುಂಬ ಜನ ನನ್ನನ್ನು ಪ್ರಶ್ನೆ ಕೇಳಿದ್ದು ಇದೆ, ಸರ್ ದೇವರ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ. ಆವಾಗ ನಾನು ನಮ್ಮ ಗುರುಗಳು ಹೇಳಿದ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೆ. ಬಹುಶಃ ದೂರ ಬಹುದೂರ ಅನ್ನುವ ಕಾನ್ಸೆಪ್ಟ್ ಏನಿದೆ ಅದು ಕಳೆದು ಹತ್ತಿರವಾಗುವುದಕ್ಕೆ ನನ್ನನ್ನು ನಾನು ಪರಿಶೋಧಿಸಿಕೊಳ್ಳುವ ರೀತಿ ಇದೆಯಲ್ಲ, ಅದು ದೇವರ ಪೂಜೆಯಾಗಿ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ದೇಹೋ ಜೀವಾಲಯ ಪ್ರೋಕ್ತೋ ದೇಹೋ ಜೀವ ಸನಾತನಃ ತಸ್ಯ ಪ್ರಕೃತಿ ಲೀನಸ್ಯ ಎಪ್ಪರಸ್ವ ಮಹೇಶ್ವರ ಅಂತ ಮಂಗಳಾರತಿ ಮಾಡುವಾಗ ನಾವು ಹೇಳ್ತೀವಿ. ಅದನ್ನ ನಾನು ಒಂದು ವಿಡಿಯೋದಲ್ಲಾಗಲೇ ಹೇಳಿದ್ದೀನಿ. ಅದನ್ನ ಕೆಲವರು ವಿವರವಾಗಿ ಹೇಳಿ ಸರ್ ಅಂತ ಕೇಳಿದರು, ಅದಕ್ಕೆ ಇವತ್ತು ಮತ್ತೆ ಹೇಳ್ತೀನಿ. ದೂರ ಬಹುದೂರ ಅನ್ನೋದನ್ನು ಈ ಪೂಜಾ ಕರ್ಮ ಅಥವಾ ಮಂಗಳಾರತಿ ಬೆಳಗುವಿಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ಹತ್ರ ಮಾಡ್ಕೊಳ್ಳೋಕ್ಕೆ. ದೇಹೋ ಜೀವಾಲಯ ಪ್ರೋಕ್ತೋ, ಈ ದೇಹ ಅನ್ನೋದು ಜೀವದ ಆಲಯ ಆಗಿದೆ. ದೇಹ ಮತ್ತು ಜೀವ ಸನಾತನ ಆಗಿದೆ. ಈ ನಶ್ವರವಾದ ಈ ದೇಹ ಏನಾಗುತ್ತೆ ಅಂದರೆ ಪರಮೇಶ್ವರನಲ್ಲಿ ಲೀನ ಆಗುತ್ತೆ. ಅಂದರೆ ಎಲ್ಲರಿಗೂ ಒಳಿತನ್ನು ಮಾಡುವ ಇಡೀ ವಿಶ್ವದ ಅಂಶ ಏನಿದೆ ಅದರಲ್ಲಿ ಪುನಃ ಲೀನವಾಗುತ್ತೆ ಈ ನಶ್ವರವಾದ ದೇಹ. ಪರಮಾತ್ಮನ ಒಂದು ಕಿಡಿ ಇದು. ಆ ಒಂದು ಕಿಡಿಯೇ ನಾವಾಗಿ ಹುಟ್ಟು ಬಂದು ಪ್ರತಿಯೊಂದನ್ನು ಆಸ್ವಾದಿಸುವ ಒಂದು ಜೀವಿಯಾಗಿ ಬೆಳಿತೀವಿ. ಬಹುಶಃ ಅದು ನಂದಿ ಹೋದ್ಮೇಲೆ ಬಹುಶಃ ಪರಮೇಶ್ವರನಲ್ಲಿ ಲೀನವಾಗ್ತೀವಿ ಅಂತ ಹೇಳಿ ನಾವು ಆ ಮಂತ್ರವನ್ನು ಹೇಳ್ತಾ ಮಂಗಳಾರತಿ ಮಾಡ್ತೀವಿ. ಹೌದಾ? ಮಂಗಳಾರತಿಯನ್ನು ಕಣ್ಣಿಗೆ ಒತ್ತುಕೊಳ್ತೀವಿ. ಅದರ ಅರ್ಥ ಇಷ್ಟೇ, ಅಪಾರವಾದ ಬೆಳಕಿನ ಗೋಳದಿಂದ ಸೃಷ್ಟಿಸಲ್ಪಟ್ಟ ನಾನು ಒಂದು ಕಿಡಿಯಾಗಿ ನನ್ನೊಳಗಿನ ಕಿಡಿಯನ್ನು ಇವತ್ತು ನಿನ್ನ ಮೂಲಕ ನಾನು ಪುನಃ ಪುನಃ ಪರಿಶೋಧಿಸಿಕೊಳ್ತಿದ್ದೀನಿ ಅಂತ ಹೇಳಿ, ಅಚ್ಯುತ ಅಪ್ರಾರ್ಚಿತ ಅಪ್ರಿಯ ಮೇಧ ಸಹ ಅಚ್ಯುತ, ಈ ಬದುಕು ನಶ್ವರ ಅಂತ ನನಗೆ ಗೊತ್ತಿದೆಯಪ್ಪ, ಇದು ಅಪ್ರಿಯವಾದದ್ದು. ಅಪ್ರಿಯವಾದ ಈ ಶರೀರ ಎಲ್ಲರಿಗೂ ಸತ್ತೋದ್ಮೇಲೆ ಅಪ್ರಿಯವಾಗುತ್ತಲ್ಲ ಅಲ್ವಾ? ಅಚ್ಯುತ, ಯಾರು ಮುಟ್ಟಕ್ಕಾಗದಿದ್ದಂಥದ್ದಾಗ್ಬಿಡುತ್ತೆ ಸತ್ತೋದ್ಮೇಲೆ ಅಂತ ಹೇಳ್ತಾ, ಅಚ್ಯುತ ಅಪ್ರಾರ್ಚಿತ ಅಪ್ರಿಯ ಮೇಧ ಅಂತ ಹೇಳಿ ನಾವು ನಮ್ಮ ಶರೀರವನ್ನು ವರ್ಣಿಸ್ಕೊಂತೀವಿ. ಅವಾಗ ನಮಗೆ ಗೊತ್ತಾಗುತ್ತೆ ನಶ್ವರವಾದ ಶರೀರ ಈ ಶಾಶ್ವತವಾದ ಬೆಳಕಿನ ಮುಂದೆ ಅಲ್ಲ ಅಂತ. ಇದೊಂದು ನಮ್ಮನ್ನು ನಾವು ಶೋಧಿಸಿಕೊಳ್ಳೋದು. ಆಮೇಲೆ ಇದು ಮಾಡೋದು ಏನು, ನೈವೇದ್ಯ ಮಾಡೋದು. ಆ ನೈವೇದ್ಯ ಮಾಡೋದ್ರ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲವನ್ನು ಮುಂದೆ ಇಡ್ತೀವಿ. ನಮಗೆ ದೇವರು ಏನೇನು ಕೊಟ್ಟಿದ್ದಾನೋ ಎಲ್ಲವನ್ನು ಮುಂದೆ ಇಡ್ತೀವಿ. ಆ ಮುಂದೆ ಇಟ್ಬಿಟ್ಟು, ಸ್ವಾಮಿ ನನ್ನ ಹತ್ರ ಇವತ್ತು ಇಷ್ಟೇ ಇರೋದು ಅಂತ ಹೇಳಿ ಶ್ರದ್ಧೆಯಿಂದ ಕೈ ಮುಗಿತೀವಿ. ಅರ್ಪಿಸಿಕೊಳ್ಳಪ್ಪ ಅಂತ ಕೈ ಮುಗಿತೀವಿ. ಹೌದಾ? ಅಂದರೆ ದೇವರು ಕೊಟ್ಟಿದ್ದನ್ನೇ ಪುನಃ ನಾನು ಒಂದು ಪವಿತ್ರವಾದ ಮನಸ್ಸಿನಿಂದ, ಸ್ವಾಮಿ ನನ್ನ ಕೈಯಲ್ಲಿ ನನ್ನ ಸ್ವಯಂ ಸೃಷ್ಟಿಯಾಗಿ ಏನೂ ಕೊಡೋಕ್ಕಾಗಲ್ಲ, ನಿನ್ನ ಸೃಷ್ಟಿಯನ್ನು ನಿನಗೇ ಸಮರ್ಪಿಸ್ತಿದ್ದೀನಿ ಅಂತ ಹೇಳಿ ಕೃಷ್ಣಾರ್ಪಣ ಅಂತೀವಿ. ಹೌದಾ? ಆದರೂ ಮನಸ್ಸಿಗೆ ಸಮಾಧಾನ ಇರುತ್ತೆ. ಯಾಕಂದರೆ ನನ್ನನ್ನು ಸೃಷ್ಟಿಸಿದ ಶಕ್ತಿಗೆ ನಾನು ಪುನಃ ಏನೋ ಕೊಡ್ತಿದ್ದೀನಿ ಅಂತ ಹೇಳಿ ನೈವೇದ್ಯವನ್ನೆಲ್ಲ ಮಾಡಿ, ಆ ದಿನದ ಪದಾರ್ಥಗಳನ್ನೆಲ್ಲ ಮಾಡಿ, ಕೆಲವರು ಗೋವಿಗೆ ಕೊಡ್ತಿದ್ರು ಅವತ್ತು ಹಿಂದಿನ ಕಾಲದಲ್ಲಿ. ಇನ್ನು ಕೆಲವರು ಆ ನೈವೇದ್ಯದ ಪದಾರ್ಥವನ್ನೆಲ್ಲ ಯಾರಾದರೂ ಯಾಚಕರು, ಭಿಕ್ಷುಕರು, ಸನ್ಯಾಸಿಗಳು ಎಲ್ಲ ಬಂದರೆ ಅವರಿಗೆ ಕೊಟ್ಬಿಟ್ಟು ಕೈ ಮುಗಿದು ಆಮೇಲೆ ಊಟ ಮಾಡ್ತಿದ್ರು. ತಾನು ಸೃಷ್ಟಿಯಾಗಿ ಸಾರ್ಥಕತೆ ಪಡೆದೆ, ನನ್ನ ಸೃಷ್ಟಿ ಮಾಡಿದ ಶಕ್ತಿಗೆ ಪುನಃ ನಾನೇನೋ ಕೊಟ್ಟೆ ಅನ್ನುವ ಒಂದು ಭಾವ ಇದೆ ನೋಡಿ, ಇದು ಬಹುಶಃ ತೃಪ್ತಿಯನ್ನು ಕೊಡುತ್ತೆ. ಅದಕ್ಕೆ ಅಂತರಾತ್ಮದಲ್ಲಿ ಪೂಜೆಯನ್ನು ಮಾಡೋದು. ಹೌದಾ? ಈ ಅಂತರಾತ್ಮದಲ್ಲಿ ಪೂಜೆ ಮಾಡೋದು, ಸಂಕೇತದಲ್ಲಿ ಎಲ್ಲ ಕಾರ್ಯಗಳನ್ನು ಪೂಜೆ ಮಾಡುವಾಗ ನಾವು ಬಹುಶಃ ನಮ್ಮನ್ನು ನಾವು ಶೋಧಿಸ್ಕೊಂತಿರ್ತೀವಿ, ಪ್ರಶ್ನೆ ಮಾಡ್ಕೊಂತಿರ್ತೀವಿ. ಅದಕ್ಕೆ ಅಭಿಷೇಕ ಅಂತ ಒಂದಿದೆ.
ಹೌದಾ? ಅಭಿಷೇಕ ಮಾಡೋದಿದೆ. ನಮ್ಮ ಮೆಚ್ಚಿನ ಯಾವುದಾದ್ರೂ ಒಂದು ಶಕ್ತಿಯನ್ನು, ದೇವರ ಮೂರ್ತಿಗಳಲ್ಲಿ ನೋಡ್ತೀವಿ, ಆ ಮೂರ್ತಿಗೆ ಅಭಿಷೇಕ ಮಾಡ್ತೀವಿ ನಾವು. ಅಂದರೆ ನಮ್ಮ ಮನಸ್ಸಿನಲ್ಲಿ ಅನುಮಾನದ ಕೊಳೆ ಏನಿರುತ್ತೆ, ಇವತ್ತು ಏನು ಮಾಡಿದೆ, ಪಾಪ ಏನಾಗಿತ್ತೋ ಏನೋ, ಎಲ್ಲ ತಪ್ಪುಗಳಿಗೂ ಕ್ಷಮೆ ಇರಲಪ್ಪ ತಂದೆ ಅಂತ ಆ ಶಕ್ತಿಗೆ ನಮ್ಮ ತಪ್ಪುಗಳನ್ನೆಲ್ಲ ಸಮರ್ಪಿಸಿ ನಮ್ಮ ಮನಸ್ಸನ್ನು ಬಹುಶಃ ತೊಳ್ಕೊಂತ ಇರ್ತೀವಿ. ಇದು ಪೂಜೆಯ ಕೌನ್ಸಿಲಿಂಗ್ ಅನ್ನುವ ಒಂದು ಸಣ್ಣ ಒಂದು ಚಿಕಿತ್ಸೆಯ ಬಹುಶಃ ಅರ್ಥ. ಇದು ನಿಮ್ಮ ಅಂತರವನ್ನು ಬಹುಶಃ ದಿನ ಕಡಿಮೆ ಮಾಡೋದಕ್ಕೆ ಸಹಾಯಕ್ಕೆ ಬರಲಿ ಅನ್ನುವ ಉದಾತ್ತ ಉದ್ದೇಶದಿಂದ ಮಾತು ಮುಗಿಸ್ತಾ ಇದ್ದೀನಿ. ಬಾಕಿ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.